ಹಲೋ ಫ್ರೆಂಡ್ಸ್, ಇವತ್ತು ಕಾವೇರಿ ಕೊಳ್ಳದ ರೈತರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಈ ಸರಿಯಾದ ರೀತಿ ಮಳೆ ಆಗದೆ ಜಲಾಶಯಗಳೆಲ್ಲ ಬತ್ತೋಗಿದೆ. ಆದರೆ ಈ ಟೈಮಲ್ಲಿ ತಮಿಳ್ನಾಡಿಗೆ ಮತ್ತೆ ನೀರು ಹರಿಸಬೇಕು ಅಂತ CWRC ಆದೇಶ ನೀಡಿದೆ. ಇದು ಎಷ್ಟು ಸರಿ? ನಮಗೆ ಕುಡಿಯೋಕೆ ನೀರಿಲ್ಲದಾಗ ಅಲ್ಲಿ ರೈತರಿಗೆ ವ್ಯವಸಾಯಕ್ಕೆ ನೀರು ಬಿಡಿ ಅಂತ ಹೇಳ್ತಾ ಇರೋದು ಎಷ್ಟು ಸರಿ ಅಂತ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಕೊನೆವರೆಗೂ ನೋಡಿ. ಫ್ರೆಂಡ್ಸ್, CWRC ಅಂದರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಏನಿದೆ, ಇವತ್ತಿಂದ ಎಫೆಕ್ಟಿವ್ ಟುಡೇ ಜುಲೈ 29 ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನ ತಮಿಳ್ನಾಡಿಗೆ ಹರಿಸ್ಬೇಕು ಅಂತ ಹೇಳಿದೆ. ಇದು ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ? ನಮ್ಮ ಹತ್ರ ಅಷ್ಟು ನೀರಿದೆಯಾ? ಇಲ್ಲಿ ನಮ್ಮ ಸರ್ಕಾರ ನಮ್ಮ ರೈತರಿಗೇನೆ ಈ ಸರಿ ವ್ಯವಸಾಯಕ್ಕೆ ಬೆಳೆಗೆ ನೀರು ಬಿಡೋಕ್ಕಾಗಲ್ಲ, ಕುಡಿಯೋದಕ್ಕೆ ಮಾತ್ರ ಬಿಡ್ತೀವಿ, ನೀವು ಬೆಳೆನ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರುವಾಗ ಈ ತಮಿಳ್ನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ಸು 15 ದಿನ ಬಿಡಬೇಕು ಅಂತ ಕೊಟ್ಟಿರೋ ಆದೇಶ ಎಷ್ಟು ಸರಿ? ಕರ್ನಾಟಕ ಗೌರ್ಮೆಂಟ್ ರಿಲೀಸ್ ಮಾಡಿರೋ ನಂಬರ್ಸ್ ಪ್ರಕಾರ ಕಳೆದ 30 ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ 65.86% ಮಳೆ ಕುಸಿತ ಕಂಡಿದೆ. ಅದರಿಂದನೇ ನಮ್ಮ KRS ಜಲಾಶಯ ಈ ಬಾರಿ ತುಂಬ ಕೆಳಮಟ್ಟದ ನೀರನ್ನ ಹೊಂದಿದೆ. ಈಗಿರೋ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ. ಅಂಥದ್ರಲ್ಲಿ ತಮಿಳ್ನಾಡಿಗೆ ನೀರರಿಸಿ ಅಂತ CWRC ಕೊಟ್ಟಿರೋ ಆದೇಶದಿಂದ ಮೈಸೂರು ಮತ್ತು ಮಂಡ್ಯ ಭಾಗದ ರೈತ ಜನರ ಆಕ್ರೋಶ ಭುಗಿಲೆದ್ದಿದೆ. ಮೈಸೂರು ಮತ್ತು ಮಂಡ್ಯ ರೈತರು ಆಲ್ರೆಡಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ. ಈ ಪ್ರೊಟೆಸ್ಟು ಯಾವ ಹಂತಕ್ಕೆ ಹೋಗುತ್ತೆ, ಪ್ರತಿ ವರ್ಷದ ಥರ ತೀವ್ರ ಮಟ್ಟಕ್ಕೆ ಹೋಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಈ ವಿಷಯದ ಬಗ್ಗೆ ಕರ್ನಾಟಕ ಗೌರ್ಮೆಂಟ್ ಸುಮ್ಮನೆ ಕೂತಿದೆಯಾ? ಖಂಡಿತ ಇಲ್ಲ. ಕರ್ನಾಟಕ ಗೌರ್ಮೆಂಟ್ ಈ ಆದೇಶವನ್ನು ಕ್ವಶನ್ ಮಾಡಿ CWMAಗೆ ಮೇಲ್ಮನವಿ ಸಲ್ಲಿಸಿದೆ. ಅಲ್ಲಿ ಈ ವಿಷಯ ರಿವ್ಯೂ ಆಗುತ್ತೆ, ತಿರ್ಗಾ ಡಿಸಿಷನ್ ಚೇಂಜ್ ಆಗುತ್ತಾ ಇಲ್ಲ ಅದೇ ಡಿಸಿಷನ್ ಬರುತ್ತಾ ಗೊತ್ತಿಲ್ಲ. ಅದೇ ಡಿಸಿಷನ್ ತಿರ್ಗಾ ಬಂದರೆ ನೆಕ್ಸ್ಟು ಸುಪ್ರೀಂ ಕೋರ್ಟ್ಗೆ ಹೋಗೋ ಅವಕಾಶ ಇರುತ್ತೆ. ಆದರೆ ಪ್ರತಿ ಸರಿ ಈ ಡಿಸಿಷನ್ ಆಗಬೇಕು ಅಂದರೆ ಕರ್ನಾಟಕ ಲಾಯರ್ಸ್ ಮತ್ತು ತಮಿಳ್ನಾಡು ಲಾಯರ್ಸು ಇಬ್ಬರು ಅವರ ವಾದನ ಮಂಡಿಸ್ತಾರೆ. ಈ ವಾದ ಮಂಡಿಸೋದ್ರಲ್ಲಿ ನಮ್ಮ ಕರ್ನಾಟಕ ಲಾಯರ್ಸ್ ಹಿಂದುಳಿದಿದ್ದಾರಾ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಲಾಯರ್ಸು ವಾದನ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ, ಇಲ್ಲ ತಮಿಳ್ನಾಡು ಲಾಯರ್ಸು ನಮ್ಮ ಲಾಯರ್ಸ್ಗಿಂತ ಜಾಸ್ತಿ ಡೇಟಾ ಇಟ್ಕೊಂಡು ಪ್ರೂವ್ ಮಾಡ್ತಾ ಇದ್ದಾರಾ, ಅಥವಾ ನಮ್ಮ ಸರ್ಕಾರ ಈ ಕಾವೇರಿ ಹೋರಾಟದಲ್ಲಿ ಮತ್ತೆ ಎಡವಿದೆಯಾ? ಈ ತಮಿಳ್ನಾಡಿಗೆ ನೀರು ಬಿಡೋದು ಎಷ್ಟು ಸರಿ, ಎಷ್ಟು ತಪ್ಪು? ನಿಮ್ಮ ಅಭಿಪ್ರಾಯನ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.